ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ತಾನೇ ಎದ್ದಿದ್ದೀನಿ. ಯಾವ ರೀತಿ ಇವತ್ತಿನ ನನ್ನ ಡೇ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ನೋಡೋಣ. ನನ್ನ ಕೆಲಸ ಸ್ಟಾರ್ಟ್ ಆಗಿದ್ದೆ ಮೇಲಿಂದ ಮೆಟ್ಲು ತೊಳೆಯುವಂಥದ್ದು. ಯಾಕಂದರೆ ಮಳೆ ಬಂದಿದ್ದರಿಂದ ಸ್ವಲ್ಪ ಫುಲ್ ಗಲೀಜಾಗ್ಬಿಟ್ಟಿತ್ತು. ಸೊ ಅದಾದಮೇಲೆ ನಮ್ಮಮ್ಮ ನಾಷ್ಟ ಮಾಡ್ತಾಯಿದ್ರು. ಅದೆಲ್ಲ ನೋಡಿಕೊಂಡು ನಾನು ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡಿ ಮುಗಿಸಿ ಬೇಗ ಫ್ರೆಶ್ ಅಪ್ ಆಗೋದಕ್ಕೆ ಹೋದೆ. ಸೊ ಯಾಕಂದರೆ ಆಚೆ ಹೋಗಬೇಕಿತ್ತು. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ನಾನು ಅಂದರೆ ರೆಡಿ ಆಗೋಣ ಅಂತೇಳಿ ಗೆಟ್ ರೆಡಿ ವಿತ್ ಮೀ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತೇಳಿ ಅದು ಆನ್ ಮಾಡಿದ್ರೆ ನೋಡಿದ್ರೆ ಆಲ್ರೆಡಿ ಮೇಕಪ್ ಎಲ್ಲ ಮುಗಿದಿದೆ. ಆ್ಯಂಡ್ ನಾನು ರೀಸೆಂಟಾಗಿ ಅಂದರೆ ನೆನ್ನೆ ಹೇರ್ ಕಟ್ ಮಾಡಿಸಿರೋದ್ರಿಂದ ನಾನು ಹೇರ್ ಸೆಟ್ ಬಂದ್ಬಿಡ್ತೀನಿ. ಆ್ಯಂಡ್ ಹೇರ್ ಸೆಟ್ ಆಗಿದೆ. ಸೊ ಜ್ಯುವೆಲ್ರಿ, ಸೊ ನಾನು ಇಯರಿಂಗ್ಸ್ ಆಗಿ ನಾನು ಟ್ರೆಡಿಷ್ನಲ್ ಸ್ವಲ್ಪ ಬೇರೆ ಮಾಡಿರೋದ್ರಿಂದ ಈ ಚುಮ್ಕಿ ಹಾಕೊಂತೀನಿ. ನನ್ನ ಫೇವ್ರೆಟ್ ಪಾರ್ಟ್ ಏನಂದರೆ ನನಗೆ ಆ್ಯಕ್ಚುಲಾಗಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಇರೋಕ್ಕೆ ಇಷ್ಟ, ಈ ಮಾಡ್ರನ್ ಆಗಲಿ ವೆಸ್ಟರ್ನ್ ಅನ್ನೋದಕ್ಕಿಂತ. ಸೊ ಹಾಗೆ ನಾನು ಈ ರೋಸ್ ಗೋಲ್ಡ್ ಚೈನ್ ಹಾಕ್ತಾ ಇದ್ದೀನಿ. ವರ್ಷದ ಥರನೇ ಇವತ್ತಂತೂ ಒಂಥರ ಫುಲ್ ಡಬಲ್ ಎಂಜಾಯ್ಮೆಂಟ್. ಯಾಕಂದರೆ ನಮ್ಮ ಪಪ್ಪ ಅಮ್ಮ ಆ್ಯನಿವರ್ಸರಿ ಕೂಡ ಇದೆ. ನಾನು ಸಿಲ್ವರ್ ಬ್ರೇಸ್ಲೆಟ್ ಹಾಕ್ಕೊತಾ ಇದ್ದೀನಿ. ಇದು ನನ್ನ ತಂಗಿ ನನ್ನ ಪ್ರೀವಿಯಸ್ ಬರ್ಡೇ ಗಿಫ್ಟ್ ಮಾಡಿದ್ದು. ನನ್ನ ಲೆಫ್ಟ್ ಹ್ಯಾಂಡ್ ವಾಚ್, ಬಿಂದಿ, ಹಣೆಯಲ್ಲಿ ಒಂದು ಬಿಂದಿ ಮತ್ತೆ ಚಿಕ್ಕದಾಗಿ ಕುಂಕುಮ ಇಟ್ರೇನೆ ಅದೊಂಥರ ಬೇರೆ ಕಳೆನೇ ಇರುತ್ತೆ. ಮಲ್ಲೇಶ್ವರಂ and this is my final ಲುಕ್ ಇದಾಗಿದೆ. ಆ್ಯಂಡ್ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದಂತೂ ಬೇಜಾರಿದೆ, ಯಾಕಂದರೆ ಮೇಕಪ್ ಮಾಡಿದ್ದು ಏನೂ ಕ್ಯಾಪ್ಚರ್ ಮಾಡಿಲ್ಲ ಅಂತ. ಸೊ ನಾನು ರೆಡಿ ಆಗಿಬಿಟ್ಟೆ. ನಾನು ಬಂದಿದ್ದೆ ಬನಶಂಕರಮ್ಮ ದೇವಸ್ಥಾನಕ್ಕೆ. ಸೊ ಜನ ರಶ್ ಏನಿರಲಿಲ್ಲ. ಸೊ ಹಾಗಾಗಿ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಹಾಗೆ ನಾನೊಂದು ವಿಡಿಯೋ ಮಾಡಿಕೊಂಡು ನಾನು ಹೋಗಿದ್ದೆ ಕೇಕ್ ಕಟ್ಟಿಂಗ್ಗೆ. ನನ್ನ ಫ್ರೆಂಡ್ ಬಂದಿದ್ರು. ಸೊ ಕೇಕ್ ಕಟ್ಟಿಂಗ್ ಇತ್ತು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಲಂಚ್ ಮಾಡೋಣ. ಹೆಂಗೋ ಲಂಚ್ ಟೈಮಿಂಗ್ಸ್ ಆಗಿತ್ತು ಅಂತ ಹೇಳಿ ಲಂಚ್ ಮಾಡಿಕೊಂಡು ನಾನು ಮನೆಗೆ ಬಂದು ಟಯರ್ಡ್ ಆಗಿತ್ತಂತ ಮಲ್ಕೊಬಿಟ್ಟೆ. ಆ್ಯಂಡ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ನಮ್ಮ ಮನೇಲಿ ಅಡುಗೆ ಕೆಲಸ ಎಲ್ಲ ನಡೀತಾ ಇತ್ತು. ಸೊ ಇದ್ರ ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ.